ಈ ದಿವಸ ಇತ್ತೀಚೆಗೆ ನಡೆದಂತಹ ಕೆಲವು ಸನ್ನಿವೇಶಗಳ ಭಾರತ ಮತ್ತು ಪಾಕಿಸ್ತಾನದ ಉದ್ವಿಗ್ನ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ ಈ ದಿವಸ ನಾವು ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ಲನ್ನು ಎಲ್ಲ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಈ ದಿವಸ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಾವು ಮಾಡಿದ್ದೇವೆ. ಅದನ್ನು ಈಗಾಗಲೇ ಹೇಳ್ದಂಗೆ ಯಾವುದೇ ಒಂದು ವಿಪತ್ತು ಬಂದಾಗ ನಮಗೆ ಕ್ವಿಕ್ ರೆಸ್ಪಾನ್ಸು ತುಂಬ ಮುಖ್ಯ ಆಗಿರ್ತದೆ. ಅದ್ರ ಜೊತೆಗೆ 0 ಅವರ್ ಆ ಒಂದು ಸಮಯದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಮಾಡಿ ಯಾವ್ಯಾವ ರೀತಿ ನಾವು ಜೀವಗಳನ್ನ ರಕ್ಷಣೆ ಮಾಡ್ತೀವಿ, ಬಿಫೋರು, ಡ್ಯೂರಿಂಗು, ಆಫ್ಟರ್ ಯಾವ ರೀತಿ ನಾವು ಆ್ಯಕ್ಟ್ ಮಾಡ್ತೀವಿ ಅನ್ನೋದು ತುಂಬ ಪ್ರಾಮುಖ್ಯತೆ ಆಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ದಿವಸ ಈ ಒಂದು ಎಕ್ಸಸೈಸ್ ಅಥವಾ ಮಾಕ್ ಡ್ರಿಲ್ಲನ್ನು ಮಾಡಿದ್ದೇವೆ. ಒಂದು ಜನರಲಿ ಅವೇರ್ನೆಸ್ ಈ ಥರ ಆದಾಗ ಅಥವಾ ಸೈರನ್ ಮುಳುಗಿದಾಗ ಅಥವಾ ಅವಘಡಗಳಾದಾಗ ತಮಗೆ ತಾವು ಯಾವ ರೀತಿ ತಪ್ಪಿಸ್ಕೊಳ್ಬೇಕು, ಅದರಲ್ಲಿ ಸಿಕ್ಕಿದವ್ರಿಗೆ ನಾವು ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು, ಅದಾದ ನಂತರ ನಾವು ಬೇರೆಯವ್ರಿಗೆ ಅಲರ್ಟ್ ಮಾಡೋದಾಗಲಿ, ಎಲ್ಲ ಇಲಾಖೆಗಳ ಕೋಆರ್ಡಿನೇಷನ್ ತಗೊಳ್ಳೋದಾಗಲಿ ಈ ಒಂದು ಸಮಯದಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಹೆಚ್ಚು ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಿ ದ ಬಾಸ್. ಜೀವಗಳನ್ನ ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈ ದಿವಸದ ಎಕ್ಸಸೈಸನ್ನು ಮಾಡಿದ್ದೇವೆ. ಕೆಲವೊಂದು ನ್ಯೂನ್ಯತೆಗಳನ್ನ ಸರಿಪಡಿಸಲಿಕ್ಕೆ ಕೂಡ ಹೇಳಿದ್ದೇವೆ. ಇದೇ ರೀತಿ ಪ್ರತಿಯೊಂದು ತಾಲೂಕುವಾರು, ಹೋಬಳಿ ಮತ್ತು ವಿಲೇಜ್ಗಳಲ್ಲಿ ಕೂಡ ಅವರವರ ಈ ತಂಡದ ಜೊತೆಗೆ ಮಾಡೋಕ್ಕೆ ಹೇಳಿದ್ದೇವೆ. ಈಗಾಗಲೇ ಸುಮಾರು ಕಡೆ ನಡೀತಾ ಇದೆ. ಇನ್ನು ಮುಂದೆ ಕೂಡ ಇದೇ ರೀತಿಯಾಗಿ ನಡೀತದೆ. ಬಟ್ ಎಲ್ಲರಲ್ಲಿ ಮುಖ್ಯ ಮನವಿಯನ್ನು ಅಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸುಳ್ಳು ಸುದ್ದಿಗಳ ವದಂತಿಗಳನ್ನು ಹರಿಬಿಡುವಂಥದ್ದು ತುಂಬ ಹೆಚ್ಚಾಗ್ತಾ ಇದೆ. ಅದರ ಸಂಬಂಧ ಈಗಾಗಲೇ ನಾವು ಸುಮಾರು ಹೆಚ್ಚು ಸ್ವಯಂ ಪ್ರೇರಿತ ದೂರುಗಳನ್ನು ಕೂಡ ದಾಖಲಿಸ್ಕೊಂಡಿದ್ದೇವೆ. ಎಲ್ಲರೂ ಕೂಡ ಯಾರಿಗೆ ಈ ರೀತಿಯಾದ ಸುಳ್ಳು ವದಂತಿಗಳು ಬಂದರೆ ಕೂಡ ಕಿವಿಗೊಡದೆ ಅದರದ ಅಸತ್ಯತೆಯನ್ನು ತಿಳ್ಕೊಳ್ಳಿಕ್ಕೆ ಎಷ್ಟೊಂದು ವೆಬ್ಸೈಟ್ಸ್ ಇದೆ. ಇಲ್ಲ ನಮ್ಮ ಪೊಲೀಸ್ ಇಲಾಖೆಗೆ ಫೋನ್ ಮಾಡಿ ತಿಳ್ಕೊಳ್ಬೋದು. ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ನಿಮ್ಮ ಮಾಧ್ಯಮದವರ ಗಮನಕ್ಕೆ ಇಮಿಡಿಯೇಟ್ ಆಗಿ ನಿಜ ಸಂಗತಿ ಏನು ಅಂತ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಒಂದಲ್ಲ, ಈ ಥರ ಮಾಡದೇ ಇದ್ದ ರೀತಿಯಲ್ಲಿ ಕೂಡ ನಾವು ಎಚ್ಚೆತ್ಕೊಳ್ಬೇಕಾಗ್ತಾ ಇದೆ. ಯಾಕಂದರೆ ಎಷ್ಟು ಜನರಿಗೆ ನಾವು ನಿಖರವಾದ ಸರಿಯಾದ ಮಾಹಿತಿಯನ್ನು ಕೊಡಬೇಕಾಗಿರೋದು ಪ್ರತಿಯೊಬ್ಬರು ಕರ್ತವ್ಯ. ಯಾಕೆ ಕಿಡಿಗೇಡಿಗಳು ಈ ಥರ ಕೆಲಸ ಮಾಡಿದ್ರೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳೋದ್ರ ಜೊತೆಗೆ ನೆಕ್ಸ್ಟು ಯಾವ ರೀತಿ ಇನ್ನೂ ಅವ್ರು ಆ ಥರ ಮಾಡದೇ ರೀತಿಯಾಗಿ ಅವ್ರ ಮೇಲೆ ಬ್ಯಾಡ್ ಕ್ಯಾರೆಕ್ಟರ್ ಶೀಟ್ ತೆಗೆಯೋದಾ, ಬೇರೋದು ಮಾಡಿಯೋದಾ, ಅದನ್ನು ಕೂಡ ಮಾಡುವ ನಿಟ್ಟಿನಲ್ಲಿ ನಾವು ಈಗಾಗಲೇ ಯೋಚನೆ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಸೋಷಿಯಲ್ ಕಮೆಂಟ್ಸ್ದು ಲಾಸ್ಟ್ ಮಂತಲ್ಲಿ ನೋಡಿದಾಗ 15 ಕೇಸಸ್ ಆಗಿದೆ. ಈ ಮಂತಲ್ಲಿ ಕೂಡ ಆಗಿದೆ. ಅದನ್ನು ಡೀಟೇಲ್ ಆಗಿ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಪರಿಶೀಲನೆ ಮಾಡ್ತಾ ಇದ್ದೀವಿ.